ಸ್ವಲ್ಪ ಪಠನೆ ಮಾಡುವಾಗ ಅದಕ್ಕೊಂದು ಗುರುಗಳ ಮೂಲಕ ಮಾರ್ಗದರ್ಶನವನ್ನ ಪಡೆದು ನಾವು ಮಾಡಬಹುದಾ ಬೇಡವಾ ಅನ್ನುವಂಥದ್ದು ಗುರು ಉಪದೇಶವನ್ನ ಕೊಟ್ಟಿದ್ದೇ ಹೌದಾದ್ರೆ ಮಾಡಬಹುದು. ಇದು ತುಂಬಾ ಮುಖ್ಯವಾದದ್ದು. ಇವತ್ತು ಎಲ್ಲವೂ ನಮಗೆ ಜಗತ್ತು ನಮ್ಮ ಕೈಯಲ್ಲಿ ಸಿಗ್ತದೆ ಅಂತ ಹೇಳುವ ಕಾರಣದಿಂದ ಸಿಕ್ಕಿದ್ದನ್ನ ಹೇಗೋ ನಾವು ರೂಢಿಯಲ್ಲಿ ತಗೊಂಡ್ಬಂದ್ರೆ ಅದು ಸ್ವಲ್ಪ ಬೇರೆ ಬೇರೆ ರೀತಿಯ ಫಲಕ್ಕೆ ಕಾರಣ ಆಗ್ತದೆ. ಹಾಗಾಗಿ ಮಂತ್ರಗಳನ್ನು ಹೇಳುವಾಗ, ಧಾರ್ಮಿಕ ಆಚರಣೆಗಳನ್ನು ಮಾಡುವಾಗ ಒಬ್ಬ ತಜ್ಞರಿಂದ ಮಾರ್ಗದರ್ಶನ ಇದ್ದು ಅಥವಾ ಮನೆಯ ಹಿರಿಯರಿಂದ ಮಾರ್ಗದರ್ಶನ ಇದ್ದು ಮಾಡಿದ್ರೆ ಅದು ಔಚಿತ್ಯ ಅಂತ ನಮಗೆ ಶಾಸ್ತ್ರಗಳು ಸಂದೇಶ ರೂಪದಲ್ಲಿ ಕೊಡ್ತದೆ. ಇದ್ರ ಜೊತೆಗೆ ನನಗೆ ತುಂಬಾ ದಿನಗಳಿಂದ ಒಂದು ಕ್ಯೂರಿಯಾಸಿಟಿ ಇದೆ. ನೋಡಿ, ಈಗ ಒಂದು ಗಣೇಶ ಅಂದ ತಕ್ಷಣ ಗಣೇಶನ ಮೂರ್ತಿ ನಮಗೆ ನೆನಪಿಗೆ ಬರುತ್ತೆ, ಆಂಜನೇಯ ಅಂದ ತಕ್ಷಣ ಒಂದು ಆಂಜನೇಯನ ಮೂರ್ತಿ ಬರುತ್ತೆ. ಆದ್ರೆ ಶಿವ ಅಂದ ತಕ್ಷಣ ಎರಡು ಮೂರ್ತಿಗಳು ಬರುತ್ತೆ, ಒಂದು ಶಿವನ ಮೂರ್ತ ಸ್ವರೂಪ ಮತ್ತು ಲಿಂಗ. ಈ ವಿಶೇಷವಾದಂತಹ ಒಂದು ಮೂರ್ತ ಸ್ವರೂಪ ಇರುವಂತದ್ದು ಶಿವನಿಗೆ ಮಾತ್ರ, ನನಗೆ ತಿಳಿದ ಮಟ್ಟಿಗೆ. ಹೌದು. ಸೊ ಈ ವಿಶೇಷತೆ ಏನು? ಯಾಕೆ ಶಿವನಿಗೆ ಒಂದು ಮೂರ್ತ ಸ್ವರೂಪ ಇದೆ ಮತ್ತೆ ಈ ಲಿಂಗದ ಸ್ವರೂಪವನ್ನು ಕೊಡಲಾಗಿದೆ? ಶಿವತತ್ವದ ಪ್ರಧಾನವಾದಂತಹ ಕೇಂದ್ರೀಕರಣ ಜಾಗ ಇರುವುದೇ ಲಿಂಗ ರೂಪದಲ್ಲಿ. ಅದಕ್ಕೂ ಕೂಡ ಸುದೀರ್ಘವಾದಂಥ ಕಥೆಗಳೇ ಇರುವಂತಹದ್ದು. ಒಟ್ಟಾರೆಯಾಗಿ ನೀವು ಪ್ರಾಕೃತಿಕವಾಗಿ ಚಿಂತನೆಯನ್ನ ಮಾಡಬೇಕು. ಒಂದು ಭೌಗೋಳಿಕವಾದಂಥ ಒಂದು ವ್ಯವಸ್ಥೆ. ಪೃಥ್ವಿ, ಅಪು, ತೇಜೋ, ವಾಯು, ಆಕಾಶ ಹೇಳುವಂತಹ ಪಂಚಭೂತಗಳು. ಈ ಪಂಚಭೂತಗಳಲ್ಲಿ ಅಡಕವಾದಂತಹ ಪ್ರಾಕೃತಿಕ ಶಕ್ತಿಗಳನ್ನು ಒಂದು ಕಡೆಯಲ್ಲಿ ಕೇಂದ್ರೀಕರಣ ಮಾಡುವುದು ಅಂತ ಹೇಳುವ, ಅದನ್ನ ಚತುರ್ನವತಿ ಕಲಾ ಅಂತ ಹೇಳಿ ಅದನ್ನ ಶಾಸ್ತ್ರ ಭಾಷೆಯಲ್ಲಿ ಸಂಬೋಧನೆ ಮಾಡೋದು. ಈ ಎಲ್ಲ ಚಿಂತನೆಗಳನ್ನೊಳಗೊಂಡಂತೆ ಒಂದು ಉತ್ತರ ಅದರಲ್ಲಿ ಇರುವಂತಹದ್ದು. ಅದಕ್ಕೆ ಸುದೀರ್ಘವಾಗಿ ಮೇಡಮ್ ಹತ್ರ ಕೇಳಿ ಅವರೇ ಉತ್ತರ ಕೊಡ್ತಾರೆ ಅಂತ ಅಂದ್ಕೊಳ್ತೇನೆ. ಓಕೆ, ಶ್ರೀಲಕ್ಷ್ಮೀಜಿ ಭಟ್ ಅವರೇ, ಈ ಶಿವರಾತ್ರಿಯ ಸಂಭ್ರಮದ ಮಧ್ಯದಲ್ಲಿ ಅನೇಕ ಪೂಜೆ ಪುನಸ್ಕಾರಗಳು, ರುದ್ರಾಭಿಷೇಕ ಮತ್ತೊಂದು ಆಗ್ತಾ ಇರುತ್ತೆ. ಈ ಯಾಮ ಪೂಜೆ ಅನ್ನುವಂಥದ್ದು ಕೂಡ ಬರುತ್ತೆ. ಅದರ ವಿಶೇಷತೆ ಏನು? ಯಾಮ ಪೂಜೆ ಅಂತ ಹೇಳಿದರೆ ಶಿವರಾತ್ರಿಯ ದಿನ ಇಡೀ ರಾತ್ರಿಯನ್ನು 4 ಯಾಮಗಳಾಗಿ 4 ಭಾಗಗಳಾಗಿ ವಿಂಗಡಿಸಲಾಗುತ್ತೆ. ಅದನ್ನು ಯಾಮ ಪೂಜೆ ಅಂತ ಹೇಳಿ ಕರಿತೀವಿ. ಈಗ ನಾನು ನಿಮಗೆ ಅದರ ಟೈಮಿಂಗ್ಸನ್ನು ಹೇಳ್ತೀವಿ. ಇವಾಗ ನಾವು ಯಾವ ಯಾಮದಲ್ಲಿದ್ದೇವೆ, ನಮ್ಮ ವೀಕ್ಷಕರಿಗೆ ಯಾಮ ಅಂದ್ರೆ ಒಂದು ಕಾಲ ಅಂತ ಅರ್ಥ. ಹೌದು, ಒಂದು ಕಾಲಘಟ್ಟ ಅಂದರೆ ಒಂದು ಮುಹೂರ್ತ ಅಂತ ಹೇಳಿ ನಾವು ಹೇಗೆ ಹೇಳ್ತೀವೋ ಆ ರೀತಿಯಾಗಿ ಇಡೀ ರಾತ್ರಿಯನ್ನು 4 ಭಾಗಗಳಾಗಿ ಮಾಡಲಾಗುತ್ತೆ, 4 ಯಾಮಗಳಾಗಿ ಮಾಡಲಾಗುತ್ತೆ. ನೀವು ಕೇಳಿರುವಂತಹ ಪ್ರಶ್ನೆ ನಮ್ಮ ವೀಕ್ಷಕರಿಗೆ ಬಹಳ ಉಪಯುಕ್ತವಾಗಿರುವಂಥದ್ದು. ಈಗ ಇನ್ನು ಕೆಲವೇ ನಿಮಿಷಗಳಲ್ಲಿ ನಾವು ತಲುಪಬೇಕಾದಂತಹ ಒಂದು ನಿಶಿತ ಪೂಜೆಯ ಕಾಲವನ್ನು ಈಗ ತಲುಪ್ತೀವಿ. ಇದು ನಮ್ಮ ವೀಕ್ಷಕರಿಗೆ ಬಹಳ ಒಂದು ಉಪಯುಕ್ತವಾದಂಥ ಮಾಹಿತಿ. ಈ ಮೊದಲನೇ ಯಾಮ, ಈ ವರ್ಷದ ಮಹಾಶಿವರಾತ್ರಿಯ ಮೊದಲನೇ ಯಾಮದ ಪೂಜೆ ಸಂಜೆ 6:11ರಿಂದ ಶುರುವಾಗಿ 9:23ಕ್ಕೆ ಮುಗಿದಿದೆ. ಇನ್ನು ಎರಡನೇ ಯಾಮದ ಪೂಜೆ 9:23ರಿಂದ ಶುರುವಾಗಿ ರಾತ್ರಿ 12:35, ಅಂದರೆ ಇನ್ನೂ ಸಮಯ ಇದೆ, 12:35 ತನಕ ಎರಡನೇ ಯಾಮದ ಪೂಜೆ. ಈಗ ನಾವು ಎರಡನೇ ಯಾಮದಲ್ಲಿ ಇದ್ದೇವೆ. ಇನ್ನು ಮೂರನೇ ಯಾಮದ ಪೂಜೆ 12:35ರಿಂದ 3:47 ತನಕ ಇರಲಾಗುತ್ತೆ. ನಾಲ್ಕನೇ ಯಾಮದ ಪೂಜೆ 3:47ರಿಂದ ಬೆಳಗಿನ ಜಾವ 3:47ರಿಂದ 6:59 ತನಕ ಇರಲಾಗುತ್ತೆ. ಇಲ್ಲಿ ಈಗ ಸಾಕಷ್ಟು ಜನ ಈ ಸಂದರ್ಭಗಳಲ್ಲಿ ಎಲ್ಲೆಲ್ಲೋ ಕೆಲಸಗಳಿಗೆ ಹೋಗಿರ್ತಾರೆ, ವೃತ್ತಿಯಲ್ಲಿ ನಿರತರಾಗಿರ್ತಾರೆ. ಈ ಮೊದಲ 2 ಯಾಮಗಳಲ್ಲಿ ಪೂಜೆ ಮಾಡೋದಕ್ಕೆ ಆಗಲಿಲ್ಲ, ಇನ್ನೆಲ್ಲೋ ಇದ್ದಾರೆ. ಈಗ ಪ್ರಮುಖವಾದಂತಹ ಅತಿ ಉತ್ಕೃಷ್ಟವಾದಂತಹ ಸಮಯ ಯಾವುದು ಅಂತ ಹೇಳಿದ್ರೆ ನಿಶಿತ ಕಾಲ ಪೂಜೆ. ಎಲ್ಲ ವೀಕ್ಷಕರು ಇದನ್ನು ದಯಮಾಡಿ ಒಂದು ಟಿಪ್ಪಣಿ ರೂಪದಲ್ಲಿ, ಅಂದರೆ ಒಂದು ಚಿಕ್ಕ ನೋಟ್ ಮುಖಾಂತರದಲ್ಲಿ ಬರ್ಕೊಳ್ಳಿ. 12:09ರಿಂದ 1 ಗಂಟೆ 1 ನಿಮಿಷ ತನಕ ನಿಶಿತ ಕಾಲ ಪೂಜೆ. ಅಂದರೆ ಈ ಇಡೀ ಶಿವರಾತ್ರಿ ಎಂದು ಈ ಸಮಯದಲ್ಲಿ ಪೂಜೆ ಮಾಡೋದು ಅತಿ ಶ್ರೇಷ್ಠ. ಯಾಕಂದ್ರೆ ಈ ಟೈಮಲ್ಲಿ ಆ ಒಂದು ಕತ್ತಲು ಸಂಪೂರ್ಣವಾಗಿ ಆವರಿಸಿರುತ್ತೆ. ಈ ಟೈಮಲ್ಲಿ ಶಿವನ ಧ್ಯಾನ ಮಾಡೋದು, ಈ ಸಮಯದಲ್ಲಿ ಶಿವನನ್ನ ಧ್ಯಾನ ಮಾಡೋದು ಅತಿ ಶ್ರೇಷ್ಠ ಅಂತ ಹೇಳುತ್ತೆ. ಸರಿ, ಹಾಗಿದ್ರೆ ಮೊದಲನೇ ಯಾಮ, ಎರಡನೇ ಯಾಮ, 3 ಮತ್ತು 4ನೇ ಯಾಮದ ಪೂಜೆ ಹೇಗೆ ಮಾಡಬೇಕು, ಯಾವುದರಿಂದ ಪೂಜಿಸಬೇಕು ಅನ್ನುವಂಥದ್ದು ಸಹಜವಾಗಿ ಮನಸ್ಸಿನಲ್ಲಿ ಬರುತ್ತೆ. ಮೊದಲನೇ ಯಾಮದ ಪೂಜೆ ಆಗೋಗಿದೆ. ಮೊದಲನೇ ಯಾಮದಲ್ಲಿ ಶಿವನಿಗೆ ಹಾಲಿನಿಂದ ಅಭಿಷೇಕ ಮಾಡಬೇಕು. ಸಹಜವಾಗಿ ಗೊತ್ತು ನಿಮಗೆ, ಅಲಂಕಾರ ಪ್ರಿಯೋ ವಿಷ್ಣು, ಅಭಿಷೇಕ ಪ್ರಿಯ ಶಿವ. ನಮಸ್ಕಾರ
ಪ್ರಿಯ ಭಾನುಹು ಅಂತ ಹೇಳ್ತಾರೆ. ಅಂದರೆ ವಿಷ್ಣುವಿಗೆ ಅಲಂಕಾರ ಮಾಡಿದಷ್ಟು ಖುಷಿ ಅಂತೆ, ಅಷ್ಟು ಸಂತೃಪ್ತನಾಗ್ತಾನೆ. ಪರಮೇಶ್ವರನಿಗೆ ಅಭಿಷೇಕ ಮಾಡಿದಷ್ಟು ಸಂತೃಪ್ತಿ, ಅವನೆಷ್ಟು ಅಭಿಷೇಕ ಮಾಡ್ತೀರೋ ಅಷ್ಟು ಬೇಗ ಒಲಿತಾನೆ. ಇನ್ನು ಸೂರ್ಯನಿಗೆ ನಮಸ್ಕಾರ, ಸೂರ್ಯ ನಮಸ್ಕಾರ ಎಷ್ಟು ಮಾಡ್ತೀರಿ ಅಷ್ಟು ಬೇಗ ಅವನು ಸಂಪ್ರೀತನಾಗ್ತಾನೆ. ಹಾಗಿದ್ರೆ ಮೊದಲನೇ ಯಾಮದಲ್ಲಿ ಮುಗಿದಿದ್ರಿಂದ ಈಗ ಬೇಗ ಅದನ್ನು ಮುಗಿಸ್ಬಿಡ್ತೀನಿ ಚುರುಕಾಗಿ. ಹಾಲಿನಿಂದ ಅಭಿಷೇಕವನ್ನು ಮಾಡಬೇಕಿತ್ತು, ಈಗ ಆಗೋಗಿದೆ ಮೊದಲನೇ ಯಾಮ. ಈಗ ಗೊತ್ತಿಲ್ಲ ಮೊದಲನೇ ಯಾಮ ಮುಗಿದು ಹೋಗಿದೆ ಅಂದರೆ ಎರಡನೇ ಯಾಮದಲ್ಲಿದ್ದೇವೆ. ಎರಡನೇ ಯಾಮದಲ್ಲಿ ಅಂದರೆ 9:23ರಿಂದ 12:35 ತನಕ ಮೊಸರಿನಿಂದ ಅಭಿಷೇಕವನ್ನು ಮಾಡಿ ಪೂಜೆ ಮಾಡಿ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಈಶ್ವರಲಿಂಗಕ್ಕೆ ಮೊಸರಿನಿಂದ ಅಭಿಷೇಕವನ್ನು ಮಾಡಿ ಪೂಜೆಯನ್ನು ಮುಂದುವರಿಸಿ. ಮೂರನೇ ಯಾಮದಲ್ಲಿ ತುಪ್ಪದಿಂದ ಅಭಿಷೇಕವನ್ನು ಮಾಡಿ ಪೂಜೆಯನ್ನು ಮುಂದುವರಿಸಿ. ನಾಲ್ಕನೇ ಯಾಮ ಅಂದರೆ ಮೂರನೇ ಯಾಮದ ಸಮಯವನ್ನು ಮತ್ತೊಮ್ಮೆ ಹೇಳ್ತಿದ್ದೇನೆ ವೀಕ್ಷಕರಿಗಾಗಿ. ಮೂರನೇ ಯಾಮ 12:35ರಿಂದ 3:47 ತನಕ ಮೂರನೇ ಯಾಮದ ಪೂಜೆ ಇರುತ್ತೆ. ಆ ಸಂದರ್ಭದಲ್ಲಿ ತುಪ್ಪದಿಂದ ಅಭಿಷೇಕ ಮಾಡಿ ಪೂಜೆಯನ್ನು ಮಾಡಬೇಕು. ಇನ್ನು ನಾಲ್ಕನೇ ಯಾಮದಲ್ಲಿ 3:47ರಿಂದ ನಾಲ್ಕನೇ ಯಾಮ ಶುರುವಾಗೋದು. 3:47ರಿಂದ 6:59 ತನಕ ನಾಲ್ಕನೇ ಯಾಮ ಇರುತ್ತೆ. ನಾಲ್ಕನೇ ಯಾಮದಲ್ಲಿ ಜೇನುತುಪ್ಪದಿಂದ ಅಭಿಷೇಕವನ್ನು ಮಾಡಿ ನೀವು ಪೂಜೆಯನ್ನು ಮಾಡಬೇಕಾಗತ್ತೆ. ಈ 4 ಯಾಮಗಳು ಧರ್ಮ, ಅರ್ಥ, ಕಾಮ, ಮೋಕ್ಷ ಈ ಚತುರ್ವಿಧ ಪುರುಷಾರ್ಥಗಳನ್ನು ನಮ್ಮದಾಗಿಸ್ಕೊಳ್ಳೋದಕ್ಕೆ ಮಾಡಬೇಕಾದಂತಹ ಪೂಜೆಗಳಾಗಿರುತ್ತೆ. ಹಾಗಿದ್ರೆ ಈ 4 ಯಾಮದಲ್ಲಿ ಹಾಲಿನಿಂದ ನೀವು ಪೂಜಿಸಿದಾಗ, ಪರಮೇಶ್ವರನಿಗೆ ಅಭಿಷೇಕ ಮಾಡಿದಾಗ ಮನಸ್ಸಿನಲ್ಲಿ ಇರ್ತಕ್ಕಂತಹ ಆಸೆಗಳು ಈಡೇರುತ್ತೆ, ಮನಸ್ಸು ಸಮಾಧಾನಗೊಳ್ಳುತ್ತೆ. ಇನ್ನು ಎರಡನೇ ಯಾಮದಲ್ಲಿ ನಾನು ಹೇಳಿದ ಹಾಗೆ ಮೊಸರಿನಿಂದ ನೀವು ಅಭಿಷೇಕ ಮಾಡೋದ್ರಿಂದ ದೇಹಕ್ಕೆ ಪುಷ್ಟಿ, ಮನಸ್ಸಿಗೆ ಪುಷ್ಟಿ, ದೇಹ ಮನಸ್ಸುಗಳು ಪುಷ್ಟಿಯಾಗತ್ತೆ, ದೃಢವಾಗತ್ತೆ ಅನ್ನತ್ತೆ ಶಾಸ್ತ್ರಗಳು. ಇನ್ನು ಮೂರನೇ ಯಾಮದಲ್ಲಿ ತುಪ್ಪದಿಂದ ನೀವು ಅಭಿಷೇಕವನ್ನು ಮಾಡಿದಾಗ ಆತ್ಮಶಕ್ತಿ ಜಾಗೃತವಾಗುತ್ತೆ. ಸೂರ್ಯನಿಗೆ ಸಂಬಂಧಪಟ್ಟಂಗೆ ಜ್ಯೋತಿಷ್ಶಾಸ್ತ್ರದಲ್ಲಿ ಸೂರ್ಯನಿಗೆ ಸಂಬಂಧಪಟ್ಟಂಗೆ ಪ್ರಶ್ನೆಯನ್ನು ನಾವು ಹಾಕಿದಾಗ ಸೂರ್ಯ ಅಂತ ಹೇಳಿ ಬಂದಾಗ ನಾವು ಹೇಳ್ತೀವಿ ಶಿವನ ದೇವಾಲಯ ಎಲ್ಲೋ ಹತ್ತಿರ ಇದೆ, ವೇದಗಳು ಹೇಳ್ತಕ್ಕಂಥ ಒಂದು ಜಾಗಗಳ ಹತ್ತಿರ ಇದೆ ಅಂತ ಹೇಳ್ತೀವಿ. ಹಾಗಾಗಿ ತುಪ್ಪದಲ್ಲಿ ನೀವು ಶಿವನಿಗೆ ಮೂರನೇ ಯಾಮದಲ್ಲಿ, ಮೂರನೇ ಯಾಮ 12:35ರಿಂದ 3:47, ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಆ ಯಾಮದಲ್ಲಿ ತುಪ್ಪದಿಂದ ಅಭಿಷೇಕ ಮಾಡೋದ್ರಿಂದ, ಆ ಸಮಯದಲ್ಲಿ ತುಪ್ಪದಿಂದ ಅಭಿಷೇಕ ಮಾಡೋದ್ರಿಂದ ಆತ್ಮಶಕ್ತಿ ಜಾಗೃತವಾಗಿ ಆತ್ಮಬಲ ಜಾಸ್ತಿ ಆಗುತ್ತೆ. ಇನ್ನು ನಾಲ್ಕನೇ ಯಾಮ ಅಂದರೆ 3:47ರಿಂದ 6:59 ತನಕ ಜೇನುತುಪ್ಪದಿಂದ ಅಭಿಷೇಕ ಮಾಡೋದ್ರಿಂದ ಶತ್ರುಗಳ ನಾಶವಾಗತ್ತೆ. ಶತ್ರುಗಳೇ ನಾಶವಾಗಲಿ ಅನ್ನುವಂಥದ್ದು ನಮ್ಮ ಸನಾತನ ಧರ್ಮದಲ್ಲಿ ಇಲ್ಲವೇ ಇಲ್ಲ ಆ ಕಲ್ಪನೆ. ಶತ್ರು ನಾಶವಾಗೋದು ಅಂದರೆ ಶತ್ರುವಿನ ಬುದ್ಧಿ, ಆ ಶತ್ರುತ್ವದ ಬುದ್ಧಿ ನಾಶವಾಗುತ್ತೆ. ಹಾಗಿದ್ರೆ ಎಲ್ಲಿದ್ದಾರೆ? ನಮಗೆ ಶತ್ರುಗಳೇ ಇಲ್ವಲ್ಲ. ನಮ್ಮಲ್ಲಿ ಅರಿಷಡ್ ವರ್ಗಗಳಿದೆಯಲ್ಲ, ಕಾಮ, ಕ್ರೋಧ, ಮದ, ಲೋಭ, ಮೋಹ, ಮತ್ಸರಗಳು, ಇವೆಲ್ಲವೂ ಕೂಡ ನಾಶವಾಗಿ ನಮಗೆ ಪ್ರಶಾಂತತೆ ಸಿಗತ್ತೆ. ಹಾಗಾಗಿ ಈ 4 ಯಾಮದ ಪೂಜೆಗಳು ಈ ರೀತಿಯಾಗಿ ಈ ದ್ರವ್ಯಗಳಿಂದ ಪರಮೇಶ್ವರನನ್ನು ಪೂಜಿಸಿದರೆ, ಈಶ್ವರಲಿಂಗಕ್ಕೆ ಅಥವಾ ಪರಮೇಶ್ವರನಿಗೆ ಅದು ಬಹಳ ಶ್ರೇಷ್ಠ. ಅದರಲ್ಲೂ ಕೂಡ ನಿಶಿತ ಕಾಲ ಹೇಳಿದೆ ನಾನು, 12:09ರಿಂದ 1 ಗಂಟೆ 1 ನಿಮಿಷ. ಇನ್ನೇನು ನಾವು 12 ಗಂಟೆಗೆ ಸಮೀಪಿಸ್ತಾ ಇದ್ದೇವೆ. ಯಾರಿಗೆಲ್ಲ ಈ ಮೊದಲು ಎರಡನೇ ಯಾಮದ ಪೂಜೆ ಮಾಡಲಿಕ್ಕೆ ಸಾಧ್ಯವಾಗಿಲ್ಲ ಕಾರಣಾಂತರಗಳಿಂದ, ಅವರು 12 ಗಂಟೆ 9 ನಿಮಿಷದಿಂದ 1 ಗಂಟೆ 1 ನಿಮಿಷದ ತನಕ ತದೇಕ ಚಿತ್ತವಾಗಿ ಪರಮಾತ್ಮನನ್ನು ಪ್ರಾರ್ಥಿಸುತ್ತಾ ಅವನ ಧ್ಯಾನದಲ್ಲಿ ತಲ್ಲೀನರಾಗಿ ಕಾಯ, ವಾಚ, ಮನಸ ಭಗವಂತನ ಒಂದು ಧ್ಯಾನದಲ್ಲೇ ನಿರತರಾಗಿದ್ದು ಸಂಪೂರ್ಣ ಫಲವನ್ನು ಪಡಿಬಹುದು. ಇದರ ಜೊತೆಗೆ ಈ ಸ್ಕಂದ ಪುರಾಣದಲ್ಲೂ ಕೂಡ ಈ ಶಿವರಾತ್ರಿಯ ಆಚರಣೆ ಬಗ್ಗೆ ಒಂದಿಷ್ಟು ಉಲ್ಲೇಖಗಳಾಗಿದೆ. ಹೌದು. ವಿಷ್ಣು ಮತ್ತೆ ಬ್ರಹ್ಮ ಶಿವನಿಗೆ ಆದಿ ಅಂತ್ಯ ಇಲ್ಲ, ಶಿವನ ಆದಿ ಅಂತ್ಯವನ್ನ ಹುಡುಕೋಕೆ ಹೋಗಿದ್ರಂತೆ. ಸೊ ಆಗ ಶಿವ ಲಿಂಗದ ಸ್ವರೂಪವನ್ನ ತಾಳಿ ಅವರಿಗೆ ದರ್ಶನ ಕೊಟ್ಟ. ಸೊ ಆ ದಿನವನ್ನ ಶಿವರಾತ್ರಿ ಅಂತ ಆಚರಣೆ ಮಾಡಲಾಗುತ್ತೆ ಅನ್ನೋದೊಂದು. ಹೌದು, ಒಂದೊಂದು ಪುರಾಣಗಳಲ್ಲಿ ಒಂದೊಂದು ರೀತಿಯಾದಂತಹ ವಿಚಾರಗಳನ್ನು ಹೇಳಿದೆ. ಈಗ ನೀವು ವಿಶೇಷವಾಗಿ ಇದನ್ನು ಹೇಳಿದ್ರಿ, ಲಿಂಗರೂಪಿಯಾಗಿ ಪರಮೇಶ್ವರನ ಬಗ್ಗೆ ನೀವು ಮಾತಾಡಿದ್ರಿ. ಇದು ನಮ್ಮ ಸನಾತನ ಧರ್ಮ, ಅರ್ಥ, ಕಾಮ, ಮೋಕ್ಷ ಇದಿಷ್ಟಕ್ಕೂ ಕೂಡ ಸಮಾನವಾದಂಥ ಪ್ರಾಮುಖ್ಯತೆಯನ್ನು ಕೊಟ್ಟಿರುವಂತಹ ಏಕೈಕ ಧರ್ಮ ಇದ್ದರೆ ಅದು ಸನಾತನ ಧರ್ಮ. ಈಗ ನಾವು ಈಗಿನ ಆಧುನಿಕ ಜಗತ್ತಿಗೆ ಹೋಲಿಸೋದಾದರೆ ಒಂದು ಕಾರಿಗೆ ಹೋಲಿಸೋಣ ನಮ್ಮ ಜೀವನವನ್ನು. ಧರ್ಮ, ಅರ್ಥ, ಕಾಮ, ಮೋಕ್ಷ 4 ಚಕ್ರಗಳಲ್ಲೂ ಕೂಡ ಸಮಾನವಾದಂತಹ ಗಾಳಿ ಇದ್ದಾಗ ಮಾತ್ರ ನಮ್ಮ ಜೀವನದ ವಾಹನ ಸುಲಭವಾಗಿ ಮುಂದೆ ಹೋಗುತ್ತೆ. ನಿಮ್ಮ ಮಾತಾಡಿಸ್ತೀನಿ, ಈ ಜಾಗರಣೆಯ ಸಂಭ್ರಮಾಚರಣೆ ಯಾವ ರೀತಿಯಾಗಿ ನಡೀತಿದೆ ಅಂತ ಕೂಡ ನಾವು ನೋಡ್ತಾ ಹೋಗೋಣ ಸ್ವಲ್ಪ.
ಧನ್ಯವಾದ ರೀ, ಧನ್ಯವಾದ 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 ಧನ್ಯವಾದ. ಹಲೋ ಹಲೋ ಹಲೋ, ಧನ್ಯವಾದ ಅಂದ್ರೆ ಬಿಡಂಗಿಲ್ರಿ ನಾವು. ಬಂದ್ರಿ ಸರ್, ಯಾಕೆಂತಂದ್ರೆ ನೋಡ್ರಪ್ಪ, ನಾವೇನಂತ ಹೇಳಿದ್ವಿ, ಬರ್ತಾರೆ ಮೋಡಿ ಮಾಡ್ತಾರೆ ನಮ್ಮ ಹೇಮು ಪ್ರೇಮು ಅಂತ ಹೇಳಿಲ್ವಾ ನಾವು? ಈಗ ಇನ್ನೂ ಮೋಡಿ ಮಾಡಕ್ಕೆ ಮತ್ತೊಂದು ಹಾಡು, ಯಾಕೆಂದ್ರೆ ಇಲ್ಲಿ ತುಂಬಾ ಜನ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಫ್ಯಾನ್ಸ್ ಇದ್ದಾರೆ. ಇವತ್ತು ಹುಟ್ಟು ಹಬ್ಬ ಕೂಡ ಅವ್ರದ್ದು. ಅವ್ರಿಗೋಸ್ಕರ ಒಂದು ಸ್ಪೆಷಲ್ ಡೆಡಿಕೇಶನ್ ಸಾಂಗ್ ಬಂದ್ರೆ ಆಮೇಲೆ ಇನ್ನೊಂದು ಅದ್ಭುತವಾದಂತ ಒಂದು ಸರ್ಪ್ರೈಸ್ ಇದೆ ಆಮೇಲೆ. ಯಾವ್ದು ಮಾಡೋಣ? ನಾನು ಕನ್ನಡಿಗ ಮಾಡೋಣ. ಆಡೋಣ. ತಗೊಳ್ರಪ್ಪ ಈಗ ನಿಮ್ಗೋಸ್ಕರ ರೆಡಿ.